ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ತಾನೇ ಎದ್ದು ಇನ್ನೂ ಫ್ರೆಶ್ ಅಪ್ ಕೂಡ ಆಗಿಲ್ಲ, ಸುಮ್ಮನೆ ಕೂತಿದ್ದೆ. ಐ ಥಾಟ್ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಇವತ್ತು ಕೂಡ ಅಮ್ಮನ ಮನೆಯಲ್ಲೇ ಇರ್ತೀನಿ, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ. ಇವಾಗ ಎದ್ದೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಕೆಲಸಗಳು ಏನಿದೆಯಾ ನೋಡಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಕರೆ ಮಜ್ಜಿನೂ ನನ್ನ ತಗೊಂತಾಳೆ ನೋಡಿ. ಇವಾಗ ಏನು ತಿಂಡಿ? ತಿಂಡಿ ಏನೂ ಇಲ್ಲ, ಮುದ್ದೆ. ಬೆಳ್ಳು ಕಾಣಿಸ್ತಿದ್ಯಪ್ಪ. ಬೆಳ್ಳಗ? ಅಯ್ಯಪ್ಪ, ರಾತ್ರಿ ಕರು ಕಣ್ಣ. ಇವಾಗ ಸ್ನಾನ ಮಾಡಿದ್ಯಲ್ಲ ಅದಕ್ಕೆ ಬೆಳ್ಳು. ಅದಕ್ಕೆ ಏನು ತಿಂಡಿ? ತಿಂಡಿ ಏನಿಲ್ವೇ, ಗಮ್ ಅಂತ ಐತೇನೋ. ಉಳ್ಸಪ್ಪು. ಓಹೋ, ಉಳ್ಸಪ್ಪು ಮುದ್ದೆ. ಉಳ್ಸಪ್ಪು ಮುದ್ದೆ. ರಂಗ ಇಲ್ಲಾಂದ್ರೆ ತಿಂಡಿ ಮಾಡಲ್ಲ. ಯಾಕಜ್ಜಿ ಹೊಡಿತ್ಯಾ? ಉಳ್ಸಪ್ಪು ಮುದ್ದೆ ನಮ್ಮ ಹೆಣ್ಮಗಳನ್ನ ಬಡಿಬೇಕು ನಾನು. ವಿಡಿಯೋ ಮಾಡ್ಕೊಂತಾವಳೆ ಮತ್ತೆ ಮತ್ತೆ ಅವಳು ಇದಕ್ಕೆ ಇವಾಗ ನಾನು ನೋಡಿದ್ರೆ ಇಬ್ರು ನೋಡ್ದಂಗೆ. ಮತ್ತೆ ಒಳಗಿರೋ ಹೊಡಿಬಾರ್ದು. ಇಬ್ರು ನೋಡ್ದ. ಮತ್ತೆ ಮುದ್ದು ಮಾಡಿದ್ರೆ ಇಬ್ರು ಮುದ್ದು ಮಾಡ್ದಂಗೆ. ಸಾರಿ ನಮ್ಮ ನೋಡಿ ಅನ್ನೇ ಇವಳು ಮಾಡ್ಕೊಂಡು ನೋಡಮ್ಮ. ಮತ್ತೆ ಚೆನ್ನಾಗಿ ಕಾಣ್ತೇ ಬಿಡಮ್ಮ. ಹೊಸ ವಾಲೆ ಬೇರೆ ಇಕ್ಕಡಿದ್ಯಾ ನೋಡ್ರಿ. ಹಂಗ ಮತ್ತೆನಾ ಬರೀ ಇಂಥ ಹುಳನೇ ಅವಲ್ವೇನ ಅಜ್ಜಿ? ಸಾಯಿಸ್ತಿದ್ಯೆ? ಏ ಬಿಡು, ಸಾಯಿಸ್ಬೇಡ. ಏನ್ ಸರ್ ಹೇಳು? ಮೂಲಂಗಿ ಸರ್. ಅಲ್ಲಮ್ಮ, ಸೊಪ್ಪಿನ ಸಾರು ಆಯ್ತಾ ರಾತ್ರಿ? ಅದು ತಿನ್ಬೋದಾ ರಾತ್ರಿ ಸಾರಲ್ಲಿ? ಮೂಲಂಗಿ ಸಾರು ಆರೋಗ್ಯಕ್ಕೆ ಒಳ್ಳೆಯದು. ಅದು ಅನ್ನನ ನಮ್ಮ ಮನೆಯಲ್ಲಿ ಬೆಳಕೆ ಕಡಿಮೆ. ಕಿಟಕಿ ಇಕ್ಸ್ಬೇಕಾದ್ರೆ ನೀವು ಮನೆ ಕಟ್ಕೊಂಡು ಒಂದೆರಡು ಎಲ್ಲ ಕಿಟಕಿ ವಾಶ್ರೂಮ್ ಒಂದಷ್ಟೇ. ಕಿಟಕಿ ತೆಗಿಯೋದು. ಹಾರ್ಟ್ ಅಟ್ಯಾಕನು? ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕನು? ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಅಂತೆ. ಹೊಟ್ಟೆ ಹಸಿದೈತೆ. 8:30 ಅಲ್ಲೇ ಹೊಟ್ಟೆ ಹಸಿದೈತೆ. ಇನ್ನೂ ಒಂದು 10 ನಿಮಿಷ ಆಗುತ್ತಾ? ಮುದ್ದೆ ಮಾಡ್ತೀಯಾ? ನಾನು ಅನ್ನ ಊಟ ಮಾಡ್ತೀನಿ, ಮಧ್ಯಾಹ್ನ ಮುದ್ದೆ ಊಟ ಮಾಡ್ತೀನಿ. ಇವಾಗ ಸ್ವಲ್ಪ ಮುದ್ದೆ ಉಂಡ್ರೆ ಸಾಯಂಕಾಲ ಬೇಕಾದ್ರೆ ನಿಮಗೆ ಬೆಳಿಗ್ಗೆ ಟೈಮ್ ತಿಂಡಿನೇ ಸೇರಲ್ಲ. ಈ ಥರ ಅನ್ನ ಸಾಂಬಾರು ಅಂದರೆ ಚೆನ್ನಾಗಿ ಸೇರುತ್ತೆ. ಯಾಕಮ್ಮ? ಎಣ್ಣೆದಂದ್ರೇ ಸೇರ್ತಿಲ್ಲ. ಈ ಥರ ಅನ್ನ ಸಾಂಬಾರು ಮುದ್ದೆ ಈ ಥರ ಚೆನ್ನಾಗಿ ತಿಂತೀನಿ. ಗೈಸ್, ನಮ್ಮಮ್ಮ ಪ್ರೆಗ್ನೆಂಟ್ ಇರೋರು ಹೂವು ಮುಡ್ಕೋಬೇಕು ಅಂತ ಹೂವು ತೊಗೊಂಡಿದ್ದಾರೆ ಪಾಪ. ಇಷ್ಟು ಮುಡ್ಕೊಳ್ಳೇನಮ್ಮ? ಮುಡ್ಸ್ತಾಗ ಏ ಬಾಡೋಗ್ತೋತಾಗ ಮುಡ್ಸು. ಕೊಡ್ತೀನಿ ತಗ. ಚೆನ್ನಾಗವಲ್ವಾ? ಫ್ರೆಶ್ ಆಗವೆ. ಎಷ್ಟಕ್ಕೆಷ್ಟು? 10 ರೂಪಾಯಿ. ನಾನು ಹಬ್ಬದ ದಿನ ಇಷ್ಟಕ್ಕೆ 100 ರೂಪಾಯಿ ಕೊಟ್ಟಿದ್ದೆ. ಅದಕ್ಕೆ ಒಂದು ಪದರಿ ಮುಡ್ಕ, ನಾಳೆ ಒಂದು ಪದರಿ ಮುಡ್ಕೊಂಡು. ಏಯ್ ಆಗ ನಾಳೆಗೆ ಬರ್ತಿರ್ಬೇಕಂತ ಸಾಕು ಹೇಳು. ದಿನ ಮುಡ್ಕಂಬ್ಲೆ. ಏನೇನೋ ಟೀ ಶರ್ಟ್ ಜಡೆ ಹೂವು ಹಿಂಗೆಲ್ಲ ಮಾಡ್ಕೊಂತಾನೆ ಇರಲಿಲ್ಲ. ಇವಾಗ ಅಮ್ಮನ ಆಸೆ ಹೂವು ಮುಡ್ಕೋಬೇಕಂತೆ, ಜಡೆ ಹಾಕೋಬೇಕಂತೆ, ಬಳೆ ಹಾಕೋಬೇಕಂತೆ, ಬೊಟ್ಟಿ ಇಕ್ಕಬೇಕಂತೆ. ಏನಮ್ಮ ಚೆನ್ನಾಗಿ ಮುಡಿಸ್ತಾ? ಕಿತ್ಕೊಳ್ಳಿ ಬಿಡಿ, ಏನು ಎಲ್ಲೂ ಹೋಗಲ್ವಲ್ಲ. ಇವತ್ತು ಪೌರ್ಣಮಿ ಬೇರೆ. ಹೋಗಿ ಒಂದೆರಡು ಬಳೆ ಹಾಕಿ ಚೆನ್ನಾಗಿ ಕಾಣ್ತದೆ. ಗೈಸ್, ನಂದು ವಿಯರ್ಡ್ ಕಾಂಬಿನೇಷನ್ ನೋಡಿ ಏನು ಅನ್ಕೋಬೇಡಿ. ನಾವು ಅಮ್ಮ ಪಾಪ ಬೆಳಗ್ಗೆನೇ ಹೂ ಬರ್ತಾರೆ ನಮ್ಮೂರಿಗೆ ಎವ್ರಿ. ಅವ್ರ ಹತ್ರ ಹೂವು ತೊಗೊಂಡಿದ್ದಾರೆ, ಅದನ್ನ ಮಲ್ಲಿಗೆ ಮುಡ್ಕೊತಾಳೆ ಅಂತ. ಆ್ಯಂಡ್ ಇದೊಂದು ಬಿಂದಿ ಇಟ್ಕೊಂಡಿದ್ನಲ್ಲ, ಇದನ್ನು ಕಾಣಿಸ್ತಿಲ್ಲ, ಕುಂಕುಮ ಇಟ್ಕೊ ಸ್ವಲ್ಪ ಅಂತಂದರು. ಅದಕ್ಕೆ ಸ್ವಲ್ಪ ಕುಂಕುಮ ಇಟ್ಕೊಂಡೆ. ನಾವೇನು ಫೋರ್ಸ್ ಮಾಡಲ್ಲ, ಬಟ್ ಸ್ಟಿಲ್ ನಾನೇ ಸುಮ್ಮನೆ ಹೇಳ್ತಾರೆ ಅಷ್ಟೇ. ಬಟ್ ಸ್ಟಿಲ್ ನಾನೇ ಮಾಡ್ತೀನಿ ಅವ್ರು ಹೇಳಿದಾಗ ಕೆಲವು ಟೈಮ್. ನಮ್ಮ ಅತ್ತೆ ಮನೆ ಟೆರೆಸ್ ಮೇಲೆ ಬಂದೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ. ಬಿಕಾಸ್ ಇಲ್ಲಿ ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ. ನಮ್ಮ ಊರು ತೋರಿಸ್ತೀನಿ ಬನ್ನಿ. ನಮ್ಮ ಕೇರಿಲ್ಲಂತೂ ಬರೀ ಹಳೆ ಮನೆಗಳೇ. ನಮ್ಮ ಮನೆ ಮುಂದೆ ಅದೆಲ್ಲ ಕ್ಲೀನ್ ಮಾಡೋಂಗೂ ಪರ್ಮಿಷನ್ ಇಲ್ಲ, ಅವರು ಜಾಗದವ್ರು ಬೈತಾರೆ. ಆ್ಯಂಡ್ ಅದು ನಮ್ಮೂರ ದೇವಸ್ಥಾನ. ಇನ್ನು ಕನ್ಸ್ಟ್ರಕ್ಷನ್ ನಡೀತಿದೆ. ಇದೇ ನಮ್ಮ ಊರು. ಇವ್ರದ್ದು ಬಟ್ಟೆ.
ಈ ಕಡೆನೂ ಅಷ್ಟೇ ಬರ್ರಿ ಈ ಥರ ಖಾಲಿ ಸೈಟ್ ಜಾಸ್ತಿ ಇದ್ದಾವೆ ನಾವಿರೋ ಏರಿಯಾದಲ್ಲಿ. ಸಿಕ್ಕಾಪಟ್ಟೆ ಸಾದ್ರೆ, ಬಟ್ ಇದನ್ನು ನಾವು ಕ್ಲೀನ್ ಮಾಡೋಂಗಿಲ್ಲ, ಆ ಜಾಗದವರು ಪರ್ಮಿಷನ್ ಕೊಡಲ್ಲ. ಸಮ್ಮರಲ್ಲಿ ಇಷ್ಟಿರಲ್ಲ, ಎಲ್ಲ ಒಣಗೋಗುತ್ತೆ, ಬೆಂಕಿ ಹಾಕ್ಬಿಡ್ತಾರೆ. ಇವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಹೋಗ್ತೀನಿ ಮನೆಗೆ. ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ ಅಂತ ಇಲ್ಲಿಗೆ ಬಂದೆ. ಈ ಬಿಸಿಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಸಾಕಾಗುತ್ತೆ. ಫೈನಲಿ ಅಪ್ಲೋಡ್ ಮಾಡಿ ಮನೆಗೆ ಹೋಗ್ತಾ ಉಂಟೇನಜ್ಜಿ ವಿಡಿಯೋ ಹಾಕಕ್ಕೆ ಉಂಡೆ ನೀನು ಯಾರು ನಂದು ಆಯ್ತು ಅವಲೆ ಗುಡ್ಸ್ರಿ ಕುರಿ ಕಸ. ಇವ್ರು ನಮ್ಮೂರಲ್ಲೇ ಸಾವ್ಕಾರರು, ನೀವೇ ಅಷ್ಟು ಕುರಿ ಸಾಕವ್ರೆ ಜಾಸ್ತಿ ಅಲ್ಲ, ಬದುಕು ಮಾಡೋದ್ರಾಗೂ ಸಾವ್ಕಾರರು, ದುಡ್ಡನಾಗೂ ಸಾವ್ಕಾರರು. ನಿಮ್ ಗಂಡಗೆ 80 ದುಡ್ಡು ಬರ್ತೈತೆ ಸಂಬಳ. ಒಂದು 100 ಕುರಿ ಅವಲ್ವೇನತ್ತೆ? ಎಷ್ಟು ಹೇಳು? ಒಂದು 50 ಮಾರಾಕಿಗಳಮ್ಮ. 50 ಕುರಿ ಅವು ಇವ್ರವು. ಬಿಸ್ಲಾಗ ಗುಡ್ಸಕ್ಕಾಗಲ್ಲಲ್ವೇ, ಈಟ್ ಬೇರೆ ಇದು. ಇನ್ನು ಇವಾಗ ಹೊಡ್ಕೊಂಡೋದ್ರ, ಅದಕ್ಕೆ ಬೆಳಿಗ್ಗೆನೆ ಗುಡಿಸ್ತಿದ್ದೀರಾ? ಗುಡಿಸ್ಲಿ ಸಕ್ಕತ್ ಬಿಟ್ಟು ಗಮ್ಮ ಅಂತವೆ. ಯಾತದು ಗಮ್ಮ ಅನ್ನೋದು? ಮಲ್ಗಿದೆ ನಂಗೆ ನೆಗಡಿ ಆಗೈತೆ, ಸ್ಮೆಲ್ಲೇ ಗೊತ್ತಾಗ್ತಿಲ್ಲ ಅಷ್ಟೊಂದು. ನಿಜವಾಗಿ ಸ್ಮೆಲ್ ಬರ್ತದೆ. ನಂಗೆ ನೆಗಡಿ ಆಗೈತಲ್ಲ. ನೋಡಿ ಬ್ಯಾಳ್ಡೆನ್ ಗಿಡ ಒಂದು ಬಿಡು ವಿಡಿಯೋ ಮಾಡಿ ಕಾಯಿ ಇನ್ನು ಹತ್ರಕ್ಕೆ ಹೋಗು. ಬಿಡು ಕಾಣಿಸ್ತೈತೆ. ಒಂದು ಇಲ್ವ ಹೆಣ್ಣಾಗಿರೋದು? ಇಲ್ಲ ಇಲ್ವಂತೇಳು. ಇನ್ನು ಹಣ್ಣಾಗಿಲ್ಲ. ಏನಮ್ಮ ಅಪ್ಪ ಬರೋವರೆಗೂ ಕಾಯಲ್ಲ ಅಲ್ವೇ ನಮ್ಮ ನೀನು? ಇದು ಕಬಾಬ್ಗಾ? ಇದು ಇನ್ನೂ ಹಾಕಬೇಕು. ಏಯ್ ಆ ಥರ ಎಷ್ಟೊತ್ತಿಗೆ ಮಾಡಿ ತಿಂತೀನ ನಂಗಾಗೈತಲ್ವೇ? ಕಾಲು ಸಿಕ್ಕಿ ಎಲ್ಲ ತಂದ್ರ ಮೊಟ್ಟೆ ತಂದ್ರ? ಇವ್ರಿಬ್ರಿಗೆ ಅದೇನು ಬೈಕೆ ಆಗೈತ ನಾನು ಮಾಡಿರೋ ಕಬಾಬ್ ತಿನ್ನೋಕ್ಕೆ. ನಾನು ಮಾಡಿರೋ ಕಬಾಬು ಮತ್ತು ಬಿರಿಯಾನಿ ತಿನ್ಬೇಕಾ? ಫ್ರೈ ಅಂತೆ. ಬಿರಿಯಾನಿ ಮಾಡ್ತಿದ್ರು ಪಾಪ, ರೈಸ್ ಇಲ್ಲ. ನಾವಾಗಿದ್ರೆ ಅವಾಗ ಗಾಡೀಲಿ ಹೋಗ್ಬಿಟ್ಟು ರೈಸ್ ಎಲ್ಲ ತರ್ತಿದ್ವಿ. ಇವಾಗ ಯಾರ ಹತ್ರ ತರಿಸ್ಕೊಂಡವ್ರೆ. ಆ ಸೊಸೈಟಿ ಅಕ್ಕಿಲ್ ಚೆನ್ನಾಗಾಗಲ್ಲ ಅಂದ್ಬಿಟ್ಟು ನಮ್ಮ ಕಾಕನ ತಂದ್ಕೊಟ್ಟಿದ್ದು. ನಮ್ಮ ಕಾಕ ಅಂತ ತಂದ್ಕೊಟ್ಟಿದ್ದು. ನಮ್ಮ ಅಣ್ಣೆ ಎಲ್ಲ ಊರಲ್ಲಿ ತಿಂದಿದ್ದೀರಲ್ಲಮ್ಮ. ನಾನು ಪ್ರೆಗ್ನೆಂಟ್, ನನಗೆ ಏನೋ ನಾನು ಪ್ರೆಗ್ನೆಂಟ್, ನನಗೆ ಬೈಕೆ ಆಗಲ್ಲ. ನಿಮ್ಗೆ ಅದೇನು ಬೈಕೆ ಆಗುತ್ತೋ ಯಪ್ಪ. ಅವಳು ನೋಡಿ ಗಾಯ್ಸ್, ನಮ್ಮಮ್ಮ ಅಣ್ಬೇಸ್ ಸಾಂಬಾರು ಮಾಡಿದಾರಂತೆ. ಸ್ವಲ್ಪನೇ ಸಿಕ್ಕಿದೆ. ನಮ್ಮ ಅಪ್ಪ ಬೆಳಗ್ಗೆ ಹೊಲ್ದ ಹತ್ರ ಹೋದಾಗ ನನಗೆ ಮಾತ್ರ ತಂದುಕೊಟ್ಟವೆ ನೋಡಿ. ಆ್ಯಕ್ಚುಲಿ ಈ ಥರದ್ದು ಚೆನ್ನಾಗಿರುತ್ತೆ. ಅರಳಿರೋದೇನು ಅಷ್ಟು ಚೆನ್ನಾಗಿರಲ್ಲ, ಈ ಥರದ್ದು ಚೆನ್ನಾಗಿರುತ್ತೆ. ತಿಂತೀನಿ ಹಾಕೊಂಡು ಸ್ವಲ್ಪ. ಸಾಂಬಾರು ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ಫ್ರೈ ಥರ ಮಾಡೋದ್ರು ಅಮ್ಮ, ಬಟ್ ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಿತ್ತು. ನನಗೆ ಚಿಕನ್ ತಿನ್ನೋ ಕ್ರೇವಿಂಗ್ ಆಗಿಲ್ಲ, ಬಟ್ ಗ್ರೇವಿಲಿ ಮುದ್ದೆ ಊಟ ಮಾಡಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೆ ನಾನು ಸ್ವಲ್ಪ ಸಾಂಬಾರು ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಕಬಾಬ್ ಇಟ್ಟಿದ್ದೀನಿ. ಗ್ಯಾಸ್ ಎಲ್ಲ ಫುಲ್ ಗಲೀಜಾಗಿದೆ, ಪ್ಲೀಸ್ ಇಗ್ನೋರ್ ಮಾಡಿ, ಓಕೆನಾ? ನಮ್ಮನೇಲಿ ಬೆಳಕದೇ ಕೊರತೆ, ಅದಕ್ಕೆ ಯಾವಾಗಲೂ ವಿಡಿಯೋ ಮಾಡ್ಬೇಕಾದ್ರೆ ಟಾರ್ಚ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಿರ್ತೀನಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ಆಗುತ್ತೆ ಅಡುಗೆ, ಅದಾದ್ಮೇಲೆ ಊಟ ಮಾಡಬೇಕು. ನನಗೆ ಈ ನಡುವೆ ಏನಾಗಿದೆ ಅಂದರೆ ತುಂಬ ಹಸಿವಾಗುತ್ತೆ. ಟೈಮ್ ಇನ್ನೂ 1 o'clock, ಬಟ್ ಸ್ಟಿಲ್ ನನಗೆ ಹಸಿವಾಗ್ತಿದೆ.
ನಾನು ಡೈಲಿ 1:30ಗೆಲ್ಲ ಊಟ ಮಾಡಿಬಿಡ್ತಿದ್ದೆ ಬೆಂಗಳೂರಲ್ಲಿ. 1:30 ಊಟ ಮಾಡಿ ಸಪ್ಲಿಮೆಂಟ್ಸ್ನ ತೊಗೊಂಡ್ಬಿಡ್ತಿದ್ದೆ. ಅದು ಅಭ್ಯಾಸ ಆಗಿದೆ ಅಲ್ವಾ, ಸೊ ಹಸುವಾಗ್ತಿದೆ. ಇನ್ನೂ ಟೈಮ್ ಆಗುತ್ತೆ ಇದೆಲ್ಲ ಮಾಡೋಕ್ಕೆ. ಇನ್ನೂ ಒಂದು 20 to 30 ಮಿನಿಟ್ಸ್ ಅಂತೂ ಬೇಕು. ಗ್ರೀನ್ ಗ್ರೇವಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ತುಂಬ ದಿನದಿಂದ. ಅದಕ್ಕೆ ಈ ಸತಿ ಸ್ವಲ್ಪ ಗ್ರೀನ್ ಕಲರ್ನ ಮಾಡ್ಕೊತಿದ್ದೀನಿ. ಸ್ಟಿಲ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಡಿಮೆ ಇತ್ತು, ಎಷ್ಟಿತ್ತು ಅಷ್ಟು ಹಾಕಿದ್ದೀನಿ. ಇಲ್ಲಿ ನಾನು ಆಲ್ರೆಡಿ ಊಟ ಹಾಕ್ಕೊಂಡು ಮಾಡ್ತಿದ್ದೀನಿ ಬಿಕಾಸ್ ಹಸು ತಡೆಯೋಕ್ಕಾಗ್ತಿಲ್ಲ. ನಮ್ಮ ಅಮ್ಮ ಇನ್ನೂ 1-2 ಡಿಬ್ಬೆ ಕಬಾಬ್ ಆಗ್ಬೋದು ಹಾಕ್ತಿದ್ದಾರೆ. ಚೆನ್ನಾಗಿದೆ ಕಬಾಬ್, ಟೇಸ್ಟ್ ನೋಡಿದೆ. ಗ್ರೇವಿ ನೋಡೋಣ ಹೇಗಿದೆ ಅಂತ. ಗ್ರೇವಿ ಎಲ್ಲ ಇದೊಂಥರ ಸಾಂಬಾರು ಚೆನ್ನಾಗಿದೆ. ಸಾಕು ನೀನು ಹಂಗೆ ಕಳಿಸಿದ್ಯಾ? ಚೆನ್ನಾಗಿದೆ. ತಿಂದಿದ್ದಾಗ ಹೇಗ್ಕೊಂಡು ಅದ್ರಾಗ ಹೇಗ್ಕೊಂಡು ಊಟ ಮಾಡ್ತೀಯ? ತಿನ್ನಕ್ಕಾಗಲ್ಲ, ಒಂಥರ ಹೊಟ್ಟೆ ತಂತು. ಹಿಕ್ಕೊಂಡು ಊಟ ಮಾಡಿ ಎಷ್ಟೊಂದು ಸೋಟ್ ಹಾಕೊಂಡಿದ್ದೆ, ಒಂದು 4 ಪೀಸ್ ಹಾಕೊಂಡಿದ್ದೆ ಅಷ್ಟೇ. ಅನ್ನ ಮುದ್ದೆ ಚೆನ್ನಾಗಿ ತಿನ್ನಲ್ಲ, ಮುದ್ದೆ ಆಗುತ್ತೆ ಸಾಕು. ಚೆನ್ನಾಗಾಯ್ತಾ? ಚೆನ್ನಾಗಿಲ್ವಾ? ಆದರೂ ಒಂದು ತಟ್ಟೆ ಅನ್ನ ಉಂಡಿದ್ಯಲ್ಲೇ. ಚೆನ್ನಾಗಿಲ್ಲ ಅಂದರೆ 2 ಡಿಬ್ಬೆ ಕಬಾಬ್, 1 ತಟ್ಟೆ ಅನ್ನ. 1 2 3 4 ಯಾವಕ್ಕೂ ಹಾಕಲ್ಲ ಹೇಳು. ನಮ್ಮ ರಾಜು ಹಾಂ, ನಾವು ಯಾವಕ್ಕೂ ಹಾಕಲ್ಲ ಪ್ಲೀಸ್. ಹಂಗೆ ಮಾಡಬಾರ್ದು, ಎಲ್ಲ ನಾಯಿಗೂ ಹಾಕ್ಬೇಕು ಒಂದು ಸ್ವಲ್ಪ. ರಾಜುಂಗ ಹೊಲ್ತಾಗ ಅದು ಶೆಡ್ನಾಗೆ ಇರುತ್ತೆ ರಾಜು ಥರ. ತಗೊಂಡು ಹೋಗ್ತೀವಿ ಪೀಸ್ ಎಲ್ಲ ಹಾಕ್ಬತ್ತೀಯಾ? ಚೆನ್ನಾಗೈತೆ. ಹೌದು, ಚಿಕ್ಕ ಮಾಡಿದ್ರೆ ನಮ್ಮ ಅಮ್ಮ ಅಪರೂಪಕ್ಕೆ ಸ್ನಾನ ಮಾಡೈತೆ. ಇಲ್ಲ ಪಾಪ, ಡೈಲಿ ದಿನ ಬಿಡ್ದಿನ ಮಾಡುತ್ತೆ. 2 ಡೇಸ್ ಒಂದ್ಸತಿ ಎಲ್ಲ ನಮ್ಮ ಸ್ನಾನ ಮಾಡೋದೇನೋ, 2 ದಿನಕ್ಕೆ ಒಂದ್ಸತಿ, ವಾರಕ್ಕೆ 2 ಸತಿ. ಗೊಂಬೆ ಕಾಣ್ದಂಗೆ ಕಾಣಿಸ್ತಿದ್ಯಮ್ಮ. ನಮ್ಮ ಅಪ್ಪ ಎಷ್ಟು ಸರಿ ಮಾಡೋದ? ನಿಮ್ಮ ಯಜಮಾನ್ರು 15 ದಿನಕ್ಕೊಂದ್ಸರಿ, 15 ದಿನಕ್ಕೊಂದ್ಸತಿ ಸ್ನಾನ. 15 ದಿನಕ್ಕೊಂದ್ಸರಿ, ಇಲ್ಲ 1 ತಿಂಗ್ಳಿಗೊಂದ್ಸರಿ. ಬರೀ ಕೆಲಸ ಚೆನ್ನಾಗಿಲ್ಲ ಅಂದ್ರೆ ತಿರ್ಗಾ ಅನ್ನ ಇಕ್ಕೊಂಡು ಸಾರು ಹಾಕ ನೋಡಿ. ಚೆನ್ನಾಗಿತ್ತಾರವ? ಮುದ್ದೆ ಊಟ ಮಾಡಲಿಲ್ವ ನೀನು? ಬೇಡ ಬೇಡ್ರೆ ಯಾಕೆ ಮುದ್ದೆ ಬೇಡ? ನೋಡಿ ಕಬಾಬು ಹಾಕೊಂಡೈತೆ ಎಲ್ಲ ಮಿಕ್ಸ್. ನಾನು ಬಿಟ್ಟಿರೋ ತಟ್ಟೆಗೆ ಊಟ ಮಾಡ್ತಾ ಇತ್ತು ಪಾಪ ಅಲ್ವೇ? ನಮ್ಮ ಹಂಗೆ ನಾವೆಲ್ಲ ನಾವು ಹೋದ್ರು ನಾವು ಯಾವ ತಿನ್ನಲ್ವ ಪೀಸ್, ನಾವು ತುಂಬ ಸೆಲೆಕ್ಟಿವ್. ನಾನಂತೂ ಸ್ಕಿನ್ ತಿನ್ನಲ್ಲ, ನೀನು ತಿನ್ನಲ್ಲ ಅಲ್ಲೇ, ಮತ್ತು ತುಂಬ ನಾರ್ ಇರೋದು ತಿನ್ನಲ್ಲ. ಎಲ್ಲ ನಾವು ಬಿಟ್ಟಿರ್ತೀವಿ. ನಾವೆಲ್ಲ ನಾವು ಊಟಕ್ಕೆ ಹೋದಾಗೂ ನಮ್ಗೆ ಯಾವ್ದು ಇಷ್ಟ ಆಗಲ್ವ ಅದು ನಾವು ಅಮ್ಮನ ತಟ್ಟೆಗೆ ಹಾಕ್ಬಿಡ್ತೀವಿ. ಮತ್ತು ಬೋನ್ ಪೀಸ್ ಅಷ್ಟೇ ನಾವು ತಿನ್ನೋದು. ಮತ್ತು ಲಿವರ್ ತುಂಬ ಇಷ್ಟ ಆಗುತ್ತೆ. ಲಿವರ್ ಕೊಡಮ್ಮ, ನಿನ್ನ ತಟ್ಟೆಗೆ ಲಿವರ್ ಐತೆ ಅಲ್ಲ. ನೀನು ಸುಮ್ಮನೆ ನಾನೇನೋ ಮಾತಾಡ್ಬೇಕಾದ್ರೆ ನೀನು ಮಾತಾಡ್ಬೇಡ ಮಧ್ಯ. ಎಣ್ಣೆ ಗುರಿಬೇಡ್ದು ಸಾಕು. ಎಣ್ಣೆ ಹುರಿದು ಪೇಸ್ಟ್ ಮಾಡ್ಕೊಂಡು ಮಾಡಿದ್ದೀನಿ, ಚೆನ್ನಾಗಿ ಐತೆ. ಟೈಮ್ ತಗೊಳುತ್ತೆ ಅಂತ ಅಲ್ಲ ನಮ್ಮ ಚೆನ್ನಾಗೈತೆ. ಏನದು? ಏನು ಹೇಳಿದ್ದು? ಏನೋ ಕಂಪ್ನಿ ಅಂತಿದ್ದಲ್ಲ, ಇದು ಲಿವರ್. ಅಯ್ಯೋ ಪಾಪ ನಾಯಿಗಳಿಗೆ ಹಾಕ್ರಿ, ಮೂಳೆಲ್ಲ ಹಾಕಮ್ಮ, ಏನಾಗಲ್ಲ. ಅನ್ನ ಎಲ್ಲ ಹಾಕಿತ್ತು ಬೆಳಗ್ಗೆ. ಇದು ಪೀಸ್ ನಮ್ಮ ರಾಜುಂಗೆ ಅಲ್ಲಿ ಹಾಕಿದಷ್ಟು ಜಾಸ್ತಿ ಬರ್ತಾವೆ. ಈ 2 ಮನೆಯಿಂದ ಸೇರಿ ಒಂದು 12 ನಾಯಿ. ಅದಕ್ಕೆ ರೋಡಲ್ಲಿ ಯಾರು ಓಡಾಡಲ್ಲ, ನಾಯಿ ಕಾಟ ಅಂತ. ತಗೋ ಒಂಚೂರು ತಿನ್ನು, ತಗ ತಿನ್ನು. ಅಯ್ಯಪ್ಪ, ತಗ ತಗಳ ಜೈ ನೋಡಿದೆ ನೋಡು ಓಲಿ. ಓ ಸರಿ ಬಾ ಪಚ್ಚಿಕೊಂಡೆ ಬಾ. ಇಲ್ಲ ಬಾ ಪಚ್ಚಿಕೊಂಡಿದ್ದೀನಿ. ಯಾಕೆ ಹುಣ್ಸೆಣ್ಣಾದ್ರು ಆಗಲ್ವೇ ನಿಂಗೆ? ಅಯ್ಯಪ್ಪ ಕೈ ಬಿಡಮ್ಮ. ಈಗ ಹುಣ್ಸೆ ತಿಂದ್ರು ಬೈತಾರೆ.
ಏನತ್ತೆ ಮೀಟಿಂಗು? ಮೀಟಿಂಗ್ ಮಾಡ್ತಾ ಇದ್ದೀವಿ. ಏನ್ ಮೀಟಿಂಗು? ಅದ್ ಯಾವ್ದ್ರಾಗ ಮಾತಾಡ್ತಾರಲ್ಲ ನಮ್ಮ ಅಮ್ಮ ಮಾತ್ರ ಒಳ್ಳೆ ಹೀರೋಯಿನ್ ನೋಡು. ಕುಕೊಂತಾರಲ್ಲ ಇದ್ರಾಗೆ ಅದ ಹಳ್ಳಿ ಇದ್ರಾಗೆ ಇದ್ರಾಗ ಏನ್ ಸಾರ್ ಮಾಡಿದ್ದಮ್ಮ ಕುಕೊಂಡ್ ಏನ್ ಸಾರ್ ಮಾಡಿದ್ದಮ್ಮ. ಅಯ್ಯೋ ಯಾತ ಬೇಳೆ ಸಾರ್ ಮಾಡಿದ್ ತಗೋ. ಏನಾರ ಮೀಟಿಂಗ್ ಮಾಡ್ತಾವ್ರೆ. ಇಲ್ಲ ತಗೋ. ಏನಾರ ಮೀಟಿಂಗು ಕುಕ್ಕೋಮಕ್ಕಾಗಲ್ಲ, ಎದ್ದೊಳಕ್ಕಾಗಲ್ಲ. ನೋಡಿ ನೋಡಿ ಇವಾಗ ಇಲ್ಲಿ ಇವಾಗ ಮಾತಾಡು. ಇವಾಗ ಮಾತಾಡ್ತಾ ಇದ್ವಿ. ಹಾಯ್ ಏನ್ ಸಾರ್ ಮಾಡಿದ್ದೆ ಹೇಳಿ ಇವಾಗ ಹೇಳ್ತಾಳೆ. ಏನ್ ಸಾರ್ ಮಾಡಿದ್ದೆ? ಉಳ್ಸಪ್ಪು ಏನ್ ಕೆಲ್ಸಕ್ಕೆ ಹೋಗಿದ್ದೆ? ಇವಾಗ ಕ್ಯಾಮ್ರಾ ಆಫ್ ಮಾಡಿದ್ರೆ ಫುಲ್ಲು ಅಡ್ಕೆಲೆ ಹಾಕೋಳೆ ನೋಡಿ ಹಂಗ ನಾನು ಹಾಕೊಂಡಿದೀನಿ. ಯೂಟ್ಯೂಬ್ ನಮ್ಮ ಅಮ್ಮ ಚೆನ್ನಾಗಿ ಕಾಣ್ತಾ ಇತ್ತಲ್ವೇ? ಓಕೆ ಗೈಸ್, ಇವಾಗ ನಾನು ಈ ಒಂದು ವಿಡಿಯೋದು ಮೇಯ್ನ್ ಥಂಬ್ನೈಲ್ ಹಾಕಿದ್ದೀನಲ್ವ, ಆ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಅಂದರೆ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನಮ್ಮ ಅಮ್ಮ ಹತ್ರ ಶೇರ್ ಮಾಡಿದ್ದು ಫೋನಲ್ಲಿ. ನನಗೂ ಅವ್ರ ರಿಯಾಕ್ಷನ್ ಹೇಗಿತ್ತು ಆ್ಯಂಡ್ ಅವ್ರಿಗೆ ಏನು ಅನ್ನಿಸ್ತು ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ. ಈಗ ಏನು ಅನ್ನಿಸ್ತಿದೆ ಅದೇನು ನಾನು ಕೂಡ ಕೇಳಿಲ್ಲ. ಐ ಥಾಟ್ ಇವಾಗ ಒಂದ್ಸತಿ ಕೇಳೋಣ ಅಂತ. ಬಿಕಾಸ್ ನನ್ನ ಮದುವೆಗೆ ತುಂಬ ವೆಯ್ಟ್ ಮಾಡ್ತಿದ್ದಿದ್ದಂದರೆ ನಮ್ಮ ಅಮ್ಮನೇ, ನಮ್ಮ ಫ್ಯಾಮಿಲಿಯಲ್ಲಿ. ಸೊ ಈ ಒಂದು ಗುಡ್ ನ್ಯೂಸ್ ಇಮಿಡಿಯೇಟಾಗಿ ಕೂಡ ಕೇಳಿದಾರಲ್ವ, ಅವ್ರಿಗೆ ಏನು ಅನ್ನಿಸ್ತು ನೀಟಾಗಿ ಪ್ರತಿಯೊಂದು ಕೇಳೋಣ ಬನ್ನಿ, ಏನು ಹೇಳ್ತಾರೆ ಅಂತ. ನಾನು ಅದನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಓಕೆ, ಏನು ಮಾಡ್ತಿದ್ಯಮ್ಮ? ಇವಾಗ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತಲ್ವ ನಿನಗೆ, ಫೋನಲ್ಲಿ ನಾನು ಹೇಳ್ದೆ ಅಲ್ವಾ? ಏನು ಅನ್ನಿಸ್ತು ನಿನಗೆ? ಖುಷಿ ಆಯ್ತೆ. ಆಮೇಲೆ ಏನು ಅನ್ನಿಸ್ಲಿಲ್ಲ, ಖುಷಿ ಅಷ್ಟೇ. ಬೇಗ ಆಯಿತು ಅಂತ, ಬೇಗ ಗುಡ್ ನ್ಯೂಸ್ ಕೊಟ್ವಿ ಅಂತ ಖುಷಿ ಆಯ್ತಾ? ಕಾಯ್ತಿದ್ದೆ ಅಲ್ವಾ ನೀನು? ಇನ್ನು ಯಾರಿಗೂ ಹೇಳಿಲ್ಲ. ಈ ವಿಡಿಯೋ ಎಲ್ಲ ಸ್ವಲ್ಪ ಲೇಟಾಗಿ ಹೇಳಾಕೋದು ಅಲ್ಲ, ನಾನು ಈ ವ್ಲಾಗ್ ಎಲ್ಲ ಯಾವಾಗ ಗೊತ್ತಾ ಹಾಕೋದು? ಇನ್ನೂ ಸ್ವಲ್ಪ ಇನ್ನೂ ಒಂದು ವಾರ ಲೇಟ್ ಆಗುತ್ತೆ. ನಾನು ಪ್ರೆಗ್ನೆಂಟ್ ಅಂತ ಫಸ್ಟ್ ಅವ್ರಿಗೆ ಹೇಳಿದ್ದಾದ್ಮೇಲೆ ಈ ವ್ಲಾಗ್ ಹಾಕ್ತೀನಿ. ಹೇಳೋ ಅಷ್ಟೊತ್ತಿಗೆ ಗೊತ್ತಾಗಿರುತ್ತೆ ಅವ್ರಿಗೆ. ಇವಾಗೆಲ್ಲ ಆಲ್ರೆಡಿ ಕಮೆಂಟ್ ಮಾಡ್ತಾವ್ರೆ. ತಿಂಗಳಿಂದ ಅಲ್ಲ ಅಮ್ಮ, 2 ತಿಂಗಳಿಂದ. ನಾನು 2 ತಿಂಗಳು ವಿಡಿಯೋ ಹಾಕಿರಲಿಲ್ಲ. ತುಂಬ ಜನ ಕಮೆಂಟ್ ಕೂಡ ಮಾಡ್ತಿದ್ರಿ, ಏನು ವ್ಲಾಗ್ಸ್ ಆಗ್ತಿಲ್ಲ, ಏನು ಎತ್ತ ನೀವು ಪ್ರೆಗ್ನೆಂಟಾ, ಅದು ಇದು. ಇವಾಗ ನಿಮಗೆ ರೀಸನ್ ಗೊತ್ತಾಯಿತು. ತುಂಬ ಸುಸ್ತಾಗ್ತಿತ್ತು ಆ ಟೈಮಲ್ಲಿ, ವ್ಲಾಗ್ ಶೂಟ್ ಮಾಡೋಕ್ಕಾಗ್ತಿರಲಿಲ್ಲ. ಅದಕ್ಕೆ ಏನೋ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ನಾವು ಅಮ್ಮನೂ 2 ಟೈಮ್ಸ್ ಬೆಂಗಳೂರಿಗೆ ಬಂದಿದ್ರು, 2 ಸತಿ. ಅವ್ರು ಆ ಟೈಮಲ್ಲೂ ವ್ಲಾಗ್ ಮಾಡು ಅಂತಿದ್ರು. ಅವಾಗೂ ವ್ಲಾಗ್ ಏನು ಮಾಡೋಕ್ಕಾಗುತ್ತಲ್ವ, ಬರೀ ಸುಸ್ತಾಗಿ ಮಲಗ್ತಿದ್ದೆ. ನನಗೆ ಒಬ್ಬರು ಮಾಡ್ಕೊಡೋ ಥರ ಇತ್ತು. ಆ ಟೈಮಲ್ಲಿ ಏನಾರ ವ್ಲಾಗ್ ಮಾಡಿದ್ರೆ ನಿಮ್ಗೆ ಗೊತ್ತೇ ಆಗಿಬಿಡ್ತಿತ್ತು. ಯಾಕಂದರೆ ಏನೋ ನನ್ನ ನೋಡ್ಕೊಳಕ್ಕೆ ಅಮ್ಮ ಬಂದಿದ್ರಲ್ವ, ಬರೀ ತಿನ್ನೋದು ಮಲಗೋದು. ನಾನು ಏನು ಕೆಲಸ ಮಾಡ್ತಿಲ್ಲ, ಎಲ್ಲ ಪ್ರತಿಯೊಂದು ಅವರೇ ಮಾಡ್ತಿದ್ರು. ನಿಮ್ಮ ಹತ್ರ ಅನೌನ್ಸ್ ಕೂಡ ಮಾಡಿರಲಿಲ್ಲ, ನೀವು ಅದನ್ನ ಯಾವ ರೀತಿ ಅಂದ್ಕೊಂತೀರ ಅಂತ ಅಂದ್ಬಿಟ್ಟು ನಾನು ಆ ಟೈಮಲ್ಲಿ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ. ಖುಷಿ ಆಗೈತೆ ನಮ್ಮ ಅಮ್ಮಂಗೆ ಅಷ್ಟೇ. ಅವ್ರೇನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ, ಒಂದೇ ವರ್ಡು ಖುಷಿ ಆಗೈತೆ ಅಂತ ಅಂತಾರೆ. ಯಾವಾಗ್ಲೂ ನಮ್ಮ ಅಮ್ಮನೇ ಜಾಸ್ತಿ ಹೇಳ್ತಿದ್ದು, ಏಜ್ ಆಯಿತು ಮದುವೆ ಆಗು ಅಂತ. ಯಾವಾಗ ಅಂದವರು ವಯಸ್ಸಾಯ್ತು ಮದುವೆ ಆಗು ಅಂತ. ಅವ್ರು ಈ ಕಡೆ ಹಳ್ಳಿ ಕಡೆ ಗೊತ್ತಲ್ವ, 24-25 ಅಂದ್ರೇನೆ ಅವ್ರಿಗೇನೋ ಅಲ್ಲೇ ಏಜ್ ಆಯ್ತು, ಮದುವೆ ಆಗು ಅಂತಿರ್ತಾರೆ. ಅದಕ್ಕೆ ಆ ಥರ ಅಷ್ಟೇ. ಯಾರು ಇವಾಗ 18 ವರ್ಷ 20 ವರ್ಷಕ್ಕೆ ಆಗಲ್ಲ. ಕರೆಕ್ಟ್ ಏಜ್, ರೈಟ್ ಏಜ್ ಮದುವೆಗೂ 24-25 ಹೆಣ್ಮಕ್ಳಿಗೆ ಸ್ವಲ್ಪ ಮೆಚುರಿಟಿ ಬಂದಿರುತ್ತೆ. ನಮಗೆ ಬೆಸ್ಟ್ ಪಾರ್ಟ್ನರ್ ಯಾರು ಅಂತಲೂ. ಜ್ಯೋತಿಗೆ ಇನ್ನೂ 21-22, ನನ್ನ ತಂಗಿಗೆ. ಅವಳಿಗೆ ಇನ್ನೂ 1-2-3 ವರ್ಷ ಬೇಕು ಮದುವೆ ಮಾಡೋಕ್ಕೆ. ಅದಾದಮೇಲೆ 1-2-3 ವರ್ಷ ಆದಮೇಲೆ ಅವಳಿಗೆ ಮದುವೆ ಮಾಡೋದು ಅಲ್ವೇನಮ್ಮ. ಇನ್ನು 10 ವರ್ಷ ನಮ್ಮಮ್ಮ ಫುಲ್ ಬ್ಯುಸಿ. ನಂದು ಬಾಣಿತನ, ತಂಗಿ ಮದುವೆ, ಅದು ಇದು. ಇನ್ನು 10 ವರ್ಷ ಇದರಲ್ಲೇ ಕಳೆದು ಬಿಡ್ತೀಯ ನೀನು. ಎಷ್ಟಮ್ಮ ವಯಸ್ಸು ನಿನಗೆ? 42 ಆಗಿಲ್ಲ ಅನ್ಸುತ್ತೆ, ಒಂದು 40 ಆಗಿರ್ಬೋದು ನನ್ನ ಪ್ರಕಾರ ಅಷ್ಟೇ. 41-42. ನಮ್ಮ ಅಪ್ಪಂಗೆ 50 ಆಗಿರಲ್ಲ, ಒಂದು 49-50 ತನಕ
ಎಷ್ಟೊಂದು ಜನ ನಿಮ್ಮ ಅಪ್ಪ ನಿಮ್ಮಮ್ಮ ಏನು ಇನ್ನೂ ಹುಡುಗ ಹುಡುಗಿ ಆಗಿದ್ದಾರೆ, ಟಚ್ ಹೊಡಂಗೆಲ್ಲ ಮಾತಾಡಬಾರ್ದು, ಆದರೂ ಅಂತಿರ್ತಾರೆ ಎಷ್ಟೊಂದು ಜನ ಇನ್ನೂ ಹುಡುಗ ಹುಡುಗಿ ಥರ ಇದ್ದಾರೆ ನಿಮ್ಮ ಅಪ್ಪ ನಿಮ್ಮಮ್ಮ ಅಂತ. ಬಿಕಾಸ್ ಅವ್ರಿಗೆ ಏಜ್ ಕಡಿಮೆ. ನಮ್ಮ ಅಪ್ಪಗೂ ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದ್ದು. ನಮ್ಮ ಅಪ್ಪ ಮದುವೆ ಆದಾಗ ಅವ್ರಿಗೆ ಏಜ್ ಎಷ್ಟಮ್ಮ, 21 22 ಅಷ್ಟೇ. ನಾವು ಅಮ್ಮ ಮದುವೆ ಆದಾಗ ನಮ್ಮ ಅಮ್ಮನ ಏಜ್ ಒಂದು 15 ವರ್ಷ ಆಗಿತ್ತೇನೋ. ಅವ್ರಿಗೆ 15, ನನಗೊಂದು 20, ಒಂದು 40 42 ಆಗಿರುತ್ತೆ ಅವ್ರಿಗೂ ಏಜ್. ಹಂಗಾದರೆ ನಮ್ಮ ಅಪ್ಪ ಒಂದು 49 50 ಆಗಿರುತ್ತೆ ಅಷ್ಟೇ. ಅದಕ್ಕೆ ಅವ್ರು ಇನ್ನೂ ಹೆಂಗಾಗಿ ಕಾಣಿಸ್ತಾರೆ. ಇನ್ನೂ ಹುಡುಗಿ ಇದ್ದಂಗೆ ಎಲ್ಲ ಕೆಲಸನೂ ಮಾಡ್ತಾರೆ. ಒಂದು ಸುಸ್ತನದೇ ಆಗಲ್ಲಲ್ವ ನಿಮಗೆ. ಒಂದು 5 ನಿಮಿಷನೂ ಕೂತ್ಕೊಳ್ಳಲ್ಲ. ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದು ಹುಡುಕೊಂಡು ಮಾಡ್ತಿರ್ತಾರೆ. ನಮ್ಮ ಅಪ್ಪ ಮತ್ತೆ ಮಶ್ರೂಮ್ ತಂದವ್ರೆ, ಮಶ್ರೂಮ್ ಸಾರು ಮಾಡ್ತಾರೆ. ನಮ್ಮಮ್ಮ ಅಣಬೆ ಸಾರು ಮುದ್ದೆ. ಜಾಸ್ತಿ ತಿನ್ಬೋದೇ ನಮ್ಮ ಅಣಬೆ? ಜಾಸ್ತಿ ಏನು ತಿಂದ್ರೆ ಏನೂ ಆಗಲ್ಲ, ಯಾವಾಗ ತಿಂತೀನಿ. ಮಂಜಿ ನೋಡ್ಕೊಂಡು ತಿನ್ನು ಅಂತಿದ್ರು. ಅವಾಗ ಒಂದು 3 ಪೀಸ್ ತಿಂದಿದೆ, ಇವಾಗ ಒಂದು 3-4 ಪೀಸ್ ಅಷ್ಟೇ ತಿನ್ನೋದು. ಚೆನ್ನಾಗವೆ, ಚೆನ್ನಾಗಿ ಸಿಕ್ಕಿದಾವೆ. ಈ ಥರ ಬುಟ್ಟಿರೋ ಚೆನ್ನಾಗಿರ್ತವೆ, ಈ ಥರ ಹಳ್ಳಿರೋ ಚೆನ್ನಾಗಿರಲ್ಲ. ಆದರೂ ವಾರಾಮಿ ಹಬ್ಬ ಆದಮೇಲೆ ಟೇಸ್ಟ್ ಇರಲ್ವಂತೆ ಮಶ್ರೂಮ್ ಜಾಸ್ತಿ ಸಾಂಬಾರು ಮಾಡಿದಾಗ. ಅಂದರೆ ಈಗ ದಸರಾ ಆದಮೇಲೆ ಸಿಗೋ ಮಶ್ರೂಮ್ ಅಷ್ಟು ಟೇಸ್ಟ್ ಇರಲ್ಲ. ದಸರಾ ಮುಂಚೆ ಇರೋದು ಮಾರ್ನಮಿ ಆದ್ಮೇಲೆ ಏನೋ ಅದೇನೋ ಒಂದು ಗಾದೆ ಐತೆ. ಆದರೂ ಓಕೆ ವ್ಲಾಗ್ನ ಏನು ಮಾಡಲ ಇಲ್ಲಿಗೆ ಏನು ಮಾಡ್ತೀನಿ. ನಾಳೆ ಬೇರೆ ವ್ಲಾಗ್ ಮಾಡಬೇಕಾ, ಬೇರೆ ವಿಡಿಯೋ ಮಾಡಬೇಕಾ? ನಾವು ಅಮ್ಮ ಇಲ್ಲಿಗೆ ಬಂದರೆ ಡೈಲಿ ವಿಡಿಯೋ ಮಾಡು ಅಂತ ಹೇಳ್ತಾರೆ. ಅಲ್ಲಿ ಒಬ್ಳೆ ಏನು ಮಾಡ್ತೀಯ, ಇಲ್ಲಾಂದ್ರೆ ಮಾಡ್ಬೋದು, ಜನ ಇರ್ತಾರೆ ಅಂತ. ಹಳ್ಳಿ ಜನ ಇರ್ಬೇಕಂತೆ ವ್ಲಾಗ್ಸಲ್ಲಿ. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಗೊತ್ತಿಲ್ಲ ಎಷ್ಟು ಲೆಂತ್ ಆಗೈತೆ ವ್ಲಾಗ್ ಅಂತಲೂ. ಒಂದು 15 ನಿಮಿಷ ಮೇಲಾಗಿರ್ಬೋದು ಅಂತ ಅನ್ಕೊತೀನಿ. ಸೊ ಎಂಡ್ ಮಾಡ್ತೀನಿ. ಅಡ್ಕೆಲೆ ಹಾಕೊಂಡಿದ್ದೀನಿ, ಅದೇನು ಕಾಣಿಸ್ತಾ ಇದೆ ನಮ್ಮ ವೀಡಿಯೋದಲ್ಲಿ, ಅದನ್ನು ಇಗ್ನೋರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾಳೆನೇ ಆದರೆ ಶೂಟ್ ಮಾಡ್ತೀವಿ. ನಾಳೆ ವ್ಲಾಗಲ್ಲಿ ಸಿಗ್ತೀವಿ. ಬಾಯ್ ಮೇಡಮ್. ಬಾಯ್. ಅಷ್ಟು ಸೀರಿಯಸ್ ಆಗಿ ಮೇಡಮ್, ನಗ್ತಾ ಮಾಡು. ಬಾಯ್ ಬಾಯ್. ಬಾರ ರಂಡಿರ. ಏಯ್ ವಿಡಿಯೋ ತೋರಿಸ್ತೀನಿ, ಬಾ ನಿಂದು. ಬಾರ ನಿಂದು ವಿಡಿಯೋ ತೋರಿಸ್ತೀನಿ. ಉಗ್ದಿದ್ಯಲ್ವಾ ತಿಂತ ಯಾಕ ಎತ್ತಕ ಬಾರ ಇವ್ನು ಹೇಳ್ತೀನಿ. ಯಾತಪ್ಪ ಅದು ತಿಂತಿದ್ಯಾ? ಅಮ್ಮ ತೋರಿಸ್ತೀನಿ, ಇಲ್ಲಿ ನಿಂತ್ಕ ತೋರಿಸ್ತೀನಿ. ಇಲ್ಲಿಗೆ ಬಾ. ಅವ್ನು ನನ್ನಿಂದನೇ ಸುತ್ತ ನಮ್ ಕೇರಿ ಫನ್ನಿ ಬಾಯ್, ಕ್ಯೂಟ್ ಬಾಯ್ ಅಲ್ಲನಾ? ಕರಿ ಅಂತ ನೋಡಪ್ಪಿ. ಅಪ್ಪಿ ಒಳ್ಳೆ ಹುಡುಗಿರ್ನೇ ನಾಚ್ಕೊಂತೀಯಲ್ವಾ ವಿಡಿಯೋ ನೀನು? ನೋಡಿ ಎಲ್ಲ ಸುರಿಸ್ಕೊಂಡು ತಿನ್ಕೊಂಡು ಹುಡುಗ. ಆಯ್ ಮಾಡಪ್ಪ ನನ್ನ ವ್ಲಾಗ್ಗೆ. ಆಯ್ ಮಾಡಿಲ್ಲ ಈಗ ಹಿಂಗೆ ಈಗ ಲೋಚು. ಅವನು ಎದ್ರಕೊಂಡು ಹೊರಟ.